ಶ್ರೀ ಗುರು ಬಸವ ಲಿಂಗಾಯ ನಮಃ. ಕೇಳುಗರಿಗೆಲ್ಲ ಶರಣಾರ್ಥಿಗಳು. ಎಲ್ಲ ಶರಣರಿಗೂ ಬಸವ ಜಯಂತಿಯ ಶುಭಾಶಯಗಳು. ಈ ದಿನ ಬಸವ ಜಯಂತಿಯ ಪ್ರಯುಕ್ತ ನೀಲಗಂಗಾ ಮಹಿಳಾ ಬಳಗದ ಸದಸ್ಯರಿಂದ ಬಸವಣ್ಣನವರ ವಚನ ಗಾಯನ ಮತ್ತು ಅದರ ವ್ಯಾಖ್ಯಾನ. ಬಸವಣ್ಣನವರು ಕನ್ನಡ ನಾಡು ಕಂಡ ಅಪೂರ್ವ ಚೇತನ. ಆಂಗ್ಲ ಚಿಂತಕ ಆರ್ಥರ್ ಮೈಲ್ಸ್ ಹೇಳುವಂತೆ ಅವರು ಭಾರತದ ಪ್ರಪ್ರಥಮ ಸ್ವತಂತ್ರ ವಿಚಾರವಾದಿ. 12ನೆಯ ಶತಮಾನದಲ್ಲಿ ಅವರು ಮಾಡಿದ ಸಮಾಜೋ ಧಾರ್ಮಿಕ ಸಮಗ್ರ ಕ್ರಾಂತಿ ಜಗತ್ತಿನ ಇತಿಹಾಸದಲ್ಲಿಯೇ ಹಿಂದೆಂದೂ ಕಂಡರಿಯದ ಅದ್ಭುತ ಘಟನೆ. ವ್ಯಕ್ತಿ, ಸಮಾಜ, ದೇವರು ಈ ಮೂರರಲ್ಲಿಯೂ ಹೊಸ ಕ್ರಾಂತಿಯನ್ನು ಹೊಮ್ಮಿಸಿ ಮಾನವ ಬದುಕಿಗೆ ನೂತನ ಆಯಾಮ ಆವಿಷ್ಕಾರಗಳನ್ನು ನೀಡಲು ಗಂಭೀರವಾಗಿ ಚಿಂತಿಸಿದ ಇಂಥ ಲೋಕಮಾನ್ಯ ವ್ಯಕ್ತಿ ಕನ್ನಡಿಗನಾಗಿರುವುದು ನಮ್ಮ ನಾಡಿಗೆ ಬಹುದೊಡ್ಡ ಗೌರವ. ಬಸವಣ್ಣನವರಿಗೆ ಎಲ್ಲವೂ ದೇವ ಸ್ವರೂಪವೇ ಆಗಿದೆ. ತಂದೆಯಲ್ಲಿ, ತಾಯಿಯಲ್ಲಿ, ಬಂಧು ಬಳಗದಲ್ಲಿ ಹೀಗೆ ಸರ್ವರಲ್ಲೂ ದೇವರನ್ನೇ ಕಾಣುತ್ತಾರೆ. ಇದರ ಬಗ್ಗೆ ಒಂದು ವಚನವನ್ನ ಕೇಳೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಕೂಡಲ ಸಂಗಮ ದೇವಾ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಕೂಡಲ ಸಂಗಮ ದೇವಾ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಹಾಲಲ್ಲದ್ದು ನೀರಲ್ಲದ್ದು, ಹಾಲಲ್ಲದ್ದು ನೀರಲ್ಲದ್ದು. ಸಂಸ್ಕಾರಗಳು ನಮ್ಮ ಬದುಕಿಗೆ ಶಿಸ್ತನ್ನು ತರುತ್ತವೆ. ಒಳ್ಳೆಯದರ ಚಿಂತನೆ ಒಳ್ಳೆಯದನ್ನೇ ಕೊಡುತ್ತದೆ. ಜನಾರಣ್ಯದಲ್ಲಿ ನಾವು ಸದ್ಭಾವನೆಯನ್ನೇ ಹೊಂದಿ ಕಟ್ಟುನಿಟ್ಟಿನ ಜೀವನವನ್ನು ಸಾಗಿಸಬೇಕು ಎಂದು ಈ ವಚನದಲ್ಲಿ ಹೇಳಲಾಗುತ್ತದೆ. ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ. ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ. ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ. ಭಕ್ತಿಯೆಂಬ ಪಂಜರದೊಳಗಿಕ್ಕಿ, ಭಕ್ತಿಯೆಂಬ ಪಂಜರದೊಳಗಿಕ್ಕಿ, ಸಲಹೋ ಕೂಡಲ ಸಂಗಮ ದೇವಾ. ಸಲಹೋ ಕೂಡಲ ಸಂಗಮ ದೇವಾ. ಸಲಹೋ ಕೂಡಲ ಸಂಗಮ ದೇವಾ. ಸಲಹೋ ಕೂಡಲ ಸಂಗಮ ದೇವಾ. ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ. ಸಲಹುತ್ತ ಶಿವ ಶಿವ ಎಂದೋದಿಸಯ್ಯ. ನರವಿಂದ್ಯದೊಳಗೆನ್ನ ಹುಲುಗಿಳಿಯ ಮಾಡಿ, ಹುಲುಗಿಳಿಯ ಮಾಡಿ, ಹುಲುಗಿಳಿಯ ಮಾಡಿ.
ನಾವು ಮಂಗಳಕರವಾದ ಶಿವನಾದವನ್ನು ಹೊರಡಿಸುವ ತಂಬೂರಿಯಂತಾಗಬೇಕು. ನಮ್ಮ ದೇಹವು ತಂಡಿಗೆಯಾಗಬೇಕು. ಶಿರವು ತಂಬೂರಿಯನ್ನು ಮಾಡಲು ಉಪಯೋಗಿಸುವ ಸೋರೆಕಾಯಿಯಾಗಬೇಕು. ನಮ್ಮ ನರಗಳೇ ತಂತಿಯಾಗಬೇಕು. ನಮ್ಮ ಬೆರಳುಗಳೇ ಅವುಗಳನ್ನು ಬಿಗಿಯುವ ಕಡ್ಡಿಯಾಗಬೇಕು ಎಂಬುದನ್ನು ಬದುಕನ್ನು ದೇವ ಸಂಗೀತಮಯವಾಗಿಸುವ ಸುಂದರ ಕಲ್ಪನೆಯಾಗಿದೆ. ಇದರ ಬಗ್ಗೆ ಒಂದು ವಚನ ಕೇಳೋಣವೇ? ನಿಮ್ಮ ಶರಣರಿಗೆ ಶರಣೆಂಬುದ ಕಲಿಸು ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕಲಿಸು ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ. ಬತ್ತೀಸರಾಗವ ಪಾಡಯ್ಯ, ನಿಮ್ಮ ಉದರಲ್ಲೊತ್ತಿ ಬಾರಿಸು. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಒಲೆ ಹತ್ತಿ ಉರಿದರೆ ಸ್ವಲ್ಪ ದೂರಕ್ಕೆ ಸರಿದು ನಿಲ್ಲಬಹುದು. ನೆಲವೇ ಹತ್ತಿ ಉರಿದರೆ ಸರಿದು ನಿಲ್ಲುವುದೆಲ್ಲಿ? ಕೆರೆಯ ನೀರನ್ನು ನಿಲ್ಲಿಸಿರುವ ಏರಿಯೇ ಆ ನೀರನ್ನೆಲ್ಲ ಹೀರಿದರೆ ಆ ನೀರನ್ನು ಉಳಿಸುವುದೆಂತು? ರಕ್ಷಕನಾಗಿ ಕಾವಲು ಕಾಯಬೇಕಾದ ಬೇಲಿಯೇ ಎದ್ದು ಬಂದು ಹೊಲವನ್ನು ಮೇದರೆ ಬೆಳೆಯ ಪಾಡೇನು? ಗೃಹಲಕ್ಷ್ಮಿಯಾದ ಗೃಹಿಣಿಯೇ ಮನೆಯಲ್ಲಿರುವುದನ್ನು ಕದಿಯುವುದಾದರೆ ಮನೆಯ ಸಂಪತ್ತನ್ನು ಸಂರಕ್ಷಿಸುವರಾರು? ತಾಯಿಯ ಮೊಲೆ ಹಾಲೆ ನಂಜಾಗಿ ಕಂದನನ್ನು ಕೊಲ್ಲುವುದಾದರೆ ಯಾರಲ್ಲಿ ದೂರನ್ನು ಕೊಡಬೇಕು? ಇದರ ಬಗ್ಗೆ ಒಂದು ವಚನ. ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದೊಡೆ ನಿಲ್ಲಲಾರದು, ದರೆ ಹತ್ತಿ ಉರಿದೊಡೆ ನಿಲ್ಲಲಾರದು, ಒಲೆ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ. ಏರಿ ನೀರೊಂಬೋಡೆ ಬೇಲಿ ಕಾಯ್ಮೇವೊಡೆ, ಏರಿ ನೀರೊಂಬೋಡೆ ಬೇಲಿ ಕಾಯ್ಮೇವೊಡೆ, ನಾರಿ ತನ್ನ ಮನೆಯಲ್ಲಿ ಕಳವೊಡೆ, ನಾರಿ ತನ್ನ ಮನೆಯಲ್ಲಿ ಕಳವೊಡೆ. ತಾಯಿಯ ಮೊಲೆ ಹಾಲು ನಂಜಾದ ಬಳಿಗಿನ್ನು, ತಾಯಿಯ ಮೊಲೆ ಹಾಲು ನಂಜಾದ ಬಳಿಗಿನ್ನು, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ, ಇನ್ನಾರಿಗೆ ದೂರುವೆ, ಇನ್ನಾರಿಗೆ ದೂರುವೆ, ಇನ್ನಾರಿಗೆ ದೂರುವೆ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಶಿವಶರಣರೆಲ್ಲರೂ ಸಮಾಜದ ಆರೋಗ್ಯವನ್ನು ಕಾಪಾಡಬೇಕೆಂದು ಹಂಬಲಿಸಿದರು. ತಮ್ಮ ನಡೆನುಡಿಯ ಮೂಲಕ ಎಲ್ಲರಿಗೂ ಅನುಕರಣೀಯವಾದರು. ಬದುಕಿನ ಎಲ್ಲ ಮೌಲ್ಯಗಳನ್ನು ತಮ್ಮ ಸರಳ ವಚನಗಳ ಮೂಲಕ ಸಾದರಪಡಿಸಿದರು. ವಚನಗಳೇ ಆ ಕಾಲಕ್ಕೆ ಸಾಮಾನ್ಯ ಬದುಕಿಗೆ ಮಾರ್ಗದರ್ಶಕಗಳಾದವು. ನಾವು ಮನುಷ್ಯರು ಅರಿಷಡ್ವರ್ಗಗಳ
ವಶರಾಗಿ ನಮ್ಮ ಬದುಕನ್ನು ನರಕ ಮಾಡಿಕೊಳ್ಳುತ್ತಿದ್ದೇವೆ. ಶಾಂತಿ ನೆಮ್ಮದಿ ಕಳೆದುಕೊಳ್ಳುತ್ತಿದ್ದೇವೆ. ದೇವರು ಕೇವಲ ಯಜ್ಞ ಯಾಗ ಮಾಡುವ ಶ್ರೀಮಂತರಿಗೆ ಮಾತ್ರ ಸೀಮಿತವೇ? ಹಾಗಾದರೆ ನಮ್ಮಂಥ ಸಾಮಾನ್ಯರಿಗೆ ದೇವರಿಲ್ಲವೇ? ದೇವರು ಒಲಿಯಲು ಏನು ಮಾಡಬೇಕು ಎಂಬ ಪ್ರಶ್ನೆಗೆ ಬಸವಣ್ಣನವರ ಈ ವಚನವನ್ನು ಕೇಳೋಣ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. 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 ಇಲ್ಲಿ ಲೌಕಿಕ ಜೀವನದ ಅಸಹಾಯಕತೆಯ ಒಂದು ತಳಮಳದ ಸ್ಥಿತಿಯ ಸ್ಪಂದನವನ್ನು ಕಾಣಬಹುದು. ಭವದ ಬೇದನೆಯ ಭಯದಿಂದ ಮತ್ತು ಭಗವಂತನ ವಿರಹದ ನೋವಿನಿಂದ ಜೀವ ಆತನಿಗಾಗಿ ಹಂಬಲಿಸುತ್ತಿದೆ. ಸುತ್ತಲೂ ನೋಡುತ್ತಾ ಕರೆಯುತ್ತಿದೆ, ವರಲುತ್ತಿದೆ, ವರಲು ಎನ್ನುವ ಮಾತು ಆ ಹಂಬಲದ ತೀವ್ರತೆಯನ್ನು, ಉತ್ಕಟತೆಯನ್ನು ತೋರುತ್ತದೆ. ನೀನು ಓ ಎನ್ನದಿದ್ದರೂ ಕರೆಯುತ್ತೇನೆ, ನೀನು ಬರುವವರೆಗೂ ಕರೆಯುತ್ತೇನೆ, ಯಾವಾಗಲೂ ನಿಮ್ಮ ಕರೆಯುತ್ತಲೇ ಇರುತ್ತೇನೆ ನಿರಂತರವಾಗಿ. ಮೌನವೇ ಕೂಡಲ ಸಂಗಮ ದೇವ ಎಂಬ ಮಾತಿನಲ್ಲಿ ನಿರಾಶೆ ಇಲ್ಲ. ಅಪಾರವಾದ ಶ್ರದ್ಧೆ, ಆತ್ಮವೀಕ್ಷಣೆ, ಆತ್ಮವಿಶ್ವಾಸಗಳು ಇದೆ. ಆತ ಬಂದೇ ಬರುವ ಭರವಸೆ ಇದೆ. ಹೀಗೆ ನಿರಂತರ ನಿರೀಕ್ಷೆಯಿಂದ ದಾರಿ ಕಾಯುವುದು ಒಂದು ಸಾಧನೆಯ ಅಂಗವಾಗಿದೆ. ಅದು ಒಂದು ನಿರೀಕ್ಷೆಯ ನೋಟ, ಅದರಲ್ಲಿಯೂ ಒಂದು ಸೌಖ್ಯವಿದೆ ಎಂಬ ಅನುಸಂಧಾನದ ಧ್ವನಿಯನ್ನು ಈ ವಚನದ ಮೂಲಕ ಕಾಣಬಹುದು. ಅಯ್ಯ ಎಂದು ಕರೆಯುತ್ತಲಿದ್ದೇನೆ, ಅಯ್ಯ ಎಂದು ಹೊರಲುತ್ತಲಿದ್ದೇನೆ. ಓ ಎನ್ನಲಾಗದೆ ಅಯ್ಯ, ಓ ಎನ್ನಲಾಗದೆ ಅಯ್ಯ. ಅಯ್ಯ ಎಂದು ಕರೆಯುತ್ತಲಿದ್ದೇನೆ, ಅಯ್ಯ ಎಂದು ಹೊರಲುತ್ತಲಿದ್ದೇನೆ. ಓ ಎನ್ನಲಾಗದೆ ಅಯ್ಯ, ಓ ಎನ್ನಲಾಗದೆ ಅಯ್ಯ. ಆಗಳು ನಿಮ್ಮ ಕರೆಯುತ್ತಲಿದ್ದೇನೆ, ಆಗಳು ನಿಮ್ಮ ಕರೆಯುತ್ತಲಿದ್ದೇನೆ. ಮೌನವೇ ಕೂಡಲ ಸಂಗಮ ದೇವ, ಮೌನವೇ ಕೂಡಲ ಸಂಗಮ ದೇವ, ಮೌನವೇ ಕೂಡಲ ಸಂಗಮ ದೇವ, ಮೌನವೇ ಕೂಡಲ ಸಂಗಮ ದೇವ. ಅಯ್ಯ ಎಂದು ಕರೆಯುತ್ತಲಿದ್ದೇನೆ, ಅಯ್ಯ ಎಂದು ಹೊರಲುತ್ತಲಿದ್ದೇನೆ. ಓ ಎನ್ನಲಾಗದೆ ಅಯ್ಯ, ಓ ಎನ್ನಲಾಗದೆ ಅಯ್ಯ,
ಅಯ್ಯ ಎಂದು ಕರೆಯುತ್ತಲಿದ್ದೇನೆ, ಅಯ್ಯ ಎಂದು ಒರಲುತ್ತಲಿದ್ದೇನೆ. ಓ ಎನ್ನಲಾಗದೆ ಅಯ್ಯ, ಓ ಎನ್ನಲಾಗದೆ ಅಯ್ಯ, ಓ ಎನ್ನಲಾಗದೆ ಅಯ್ಯ. ಈ ವಚನದಲ್ಲಿ ಸಮಾಜದಲ್ಲಿರುವ ಮೂಢನಂಬಿಕೆ ಗೊಡ್ಡು ಆಚರಣೆಗಳನ್ನು ಕುರಿತು ವಿವರಿಸಿದ್ದಾರೆ. ಜನರು ಕಂಡ ನದಿಗಳಲ್ಲಿ, ಕೆರೆ ಸರೋವರಗಳಲ್ಲಿ, ತೀರ್ಥಗಳಲ್ಲಿ ಸ್ನಾನ ಮಾಡುತ್ತಾರೆ. ಅಲ್ಲಿರುವ ಮರಗಳಿಗೆ ನಮಸ್ಕರಿಸಿ ಸುತ್ತು ಹಾಕುತ್ತಾರೆ. ಇದರಿಂದ ಶರೀರದಲ್ಲಿರುವ ರೋಗಗಳು ಮತ್ತು ಮಾಡಿರುವ ಪಾಪಕರ್ಮಗಳು ದೂರವಾಗುತ್ತವೆ ಎಂದು ಬಲವಾಗಿ ನಂಬಿದ್ದಾರೆ. ಬತ್ತುವ ನೀರಿಗೆ, ಒಣಗುವ ಮರಕ್ಕೆ, ನೆಚ್ಚಿಕೊಳ್ಳುವವರಿಗೆ ಶಾಶ್ವತವಾದ ದೇವರ ಅರಿವಾಗುವುದಾದರೂ ಹೇಗೆ ಎಂದು ಬಸವಣ್ಣನವರು ಕೂಡಲ ಸಂಗಮನಲ್ಲಿ ಪ್ರಾರ್ಥಿಸುತ್ತಿದ್ದಾರೆ. ಮೂಢನಂಬಿಕೆಗಳನ್ನು ದೂರ ಮಾಡಿ ತೀವ್ರವಾದ ಭಕ್ತಿ, ಸಂಪೂರ್ಣ ಶ್ರದ್ಧೆ, ನಮ್ಮೊಳಗಿರುವ ಭಗವಂತನನ್ನು ಹುಡುಕಬೇಕು ಮತ್ತು ಶ್ರಮಿಸಬೇಕೆಂದು ಬಸವಣ್ಣನವರು ಈ ವಚನದಲ್ಲಿ ತಿಳಿಸಿಕೊಟ್ಟಿರುತ್ತಾರೆ. ನೀರ ಕಂಡಲ್ಲಿ ಮುಳುಗುವರಯ್ಯ, ನೀರ ಕಂಡಲ್ಲಿ ಮುಳುಗುವರಯ್ಯ. ಮರವ ಕಂಡಲ್ಲಿ ಸುತ್ತುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ. ನೀರ ಕಂಡಲ್ಲಿ ಮುಳುಗುವರಯ್ಯ, ನೀರ ಕಂಡಲ್ಲಿ ಮುಳುಗುವರಯ್ಯ. ಬತ್ತುವ ಜಲವ, ಒಣಗುವ ಮರವ, ಬತ್ತುವ ಜಲವ, ಒಣಗುವ ಮರವ. ಮೆಚ್ಚಿದವರು ನಿಮ್ಮ ನೆತ್ತ ಬಲ್ಲರು, ಮೆಚ್ಚಿದವರು ನಿಮ್ಮ ನೆತ್ತ ಬಲ್ಲರು. ಬತ್ತುವ ಜಲವ, ಒಣಗುವ ಮರವ, ಬತ್ತುವ ಜಲವ, ಒಣಗುವ ಮರವ. ಮೆಚ್ಚಿದವರು ನಿಮ್ಮ ನೆತ್ತ ಬಲ್ಲರು, ಮೆಚ್ಚಿದವರು ನಿಮ್ಮ ನೆತ್ತ ಬಲ್ಲರು. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ನೀರ ಕಂಡಲ್ಲಿ ಮುಳುಗುವರಯ್ಯ, ನೀರ ಕಂಡಲ್ಲಿ ಮುಳುಗುವರಯ್ಯ. ಮರವ ಕಂಡಲ್ಲಿ ಸುತ್ತುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ. ನೀರ ಕಂಡಲ್ಲಿ, ನೀರ ಕಂಡಲ್ಲಿ, ನೀರ ಕಂಡಲ್ಲಿ ಮುಳುಗುವರಯ್ಯ. ಅಖಂಡವಾದ ಬ್ರಹ್ಮಾಂಡಕ್ಕೆಲ್ಲ ಇರುವುದು ಒಬ್ಬನೇ ದೇವ, ಆತನೇ ಮಹಾದೇವ, ಆತನೇ ಶಾಶ್ವತ, ಸತ್ಯ, ನಿತ್ಯ, ಏಕೈಕ ದೈವವೆಂದು ಸಾರಿ ಸಾರಿ ಕೈ ಎತ್ತಿ ಹೇಳುತ್ತಿದ್ದಾರೆ ಬಸವಣ್ಣನವರು. ಮಹಾದೇವ ಮಹಾದೇವ ಎಂಬ ಶಬ್ದಕ್ಕಿಂತ ಮತ್ತೊಂದಿಲ್ಲ. ಸ್ವರ್ಗ, ಮರ್ತ್ಯ, ಪಾತಾಳದೊಳಗೆಲ್ಲ ಒಬ್ಬನೇ ದೇವರು. ಸ್ವರ್ಗ ಊರ್ಧ್ವಲೋಕ, ಮರ್ತ್ಯ ಮಧ್ಯಲೋಕ, ಪಾತಾಳ ಅಧೋಲೋಕ. ಈ ಎಲ್ಲ ಲೋಕಗಳಿಗೂ ಒಬ್ಬನೇ ದೈವ, ಮಹಾದೇವ. ಪಶು ಅಂದರೆ ದೇಹ, ಪತಿ ಎಂದರೆ ಆತ್ಮ. ಹೀಗೆ ಶಿವನ ಪರಿಕಲ್ಪನೆಯನ್ನು ಕೊಡುತ್ತಾ ಆತನು ಒಬ್ಬನೇ ದೇವ ಎಂದು ಈ ವಚನದಲ್ಲಿ ಗುರು ಬಸವಣ್ಣನವರು ಸಾರಿ ಸಾರಿ ಹೇಳುತ್ತಿದ್ದಾರೆ. ಈಗ ಇದರ ಬಗ್ಗೆ ಒಂದು ವಚನವನ್ನು ಕೇಳೋಣವೇ?
ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು. ಎತ್ತಿದೆ ಬಿರುದ ಜಗವೆಲ್ಲರಿಯಲು, ಎತ್ತಿದೆ ಬಿರುದ ಜಗವೆಲ್ಲರಿಯಲು. ಮಹಾದೇವ 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 ಮಹಾದೇವ. ಇಲ್ಲಿಂದ ಮುಂದೆ ಶಬ್ದವಿಲ್ಲ, ಇಲ್ಲಿಂದ ಮುಂದೆ ಶಬ್ದವಿಲ್ಲ. ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು. ಪಶುಪತಿ ಜಗಕ್ಕೆ ಏಕೈಕ ದೇವ, ಪಶುಪತಿ ಜಗಕ್ಕೆ ಏಕೈಕ ದೇವ. ಸ್ವರ್ಗ ಮರ್ತ್ಯ ಪಾತಾಳದೊಳಗೆ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ಒಬ್ಬನೇ ದೇವ ಕೂಡಲ ಸಂಗಮ ದೇವ, ಒಬ್ಬನೇ ದೇವ ಕೂಡಲ ಸಂಗಮ ದೇವ. ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು, ಸ್ವಾಮಿ ನೀನು ಶಾಶ್ವತ ನೀನು. ಈ ಎಲ್ಲ ವಚನಗಳು ಕೇವಲ ಅನುಭವದಿಂದಲೇ ಮೂಡಿ ರೂಪಿತವಾದ ವಚನಗಳು. ಬಸವಣ್ಣನವರು ಕೇವಲ ಧಾರ್ಮಿಕ ಕ್ರಾಂತಿಕಾರರೇ ಮಾತ್ರವಲ್ಲದೆ ಅಂದಿನ ಜನಜೀವನದ ಪ್ರತಿಯೊಂದು ರಂಗದಲ್ಲಿಯೂ ಅಭೂತವಾದ ಕ್ರಾಂತಿಯನ್ನೇ ಉಂಟು ಮಾಡಿದರು. ಬಸವಣ್ಣನವರ ಜೀವನ ಸಾಮಾನ್ಯ ಮನುಷ್ಯನಿಗೆ ಉಪಯೋಗವಾಗಬೇಕಾದರೆ ಅವರ ಕ್ರಮವನ್ನು, ಅವರು ದಾಟಿ ಬಂದ ಸಾಧನೆಗಳನ್ನು ಅರಿತುಕೊಳ್ಳಬೇಕು. ಅವರ ದಿವ್ಯ ಜೀವನದಿಂದ ನಮಗೆ ಅಮೃತ ಸವಿದಷ್ಟು ಆನಂದಮಯವಾಗುತ್ತದೆ. ಇಂತಹ ಮಹಾಪುರುಷರ ಜಯಂತಿಯ ದಿವಸ ನಮಗೆ ವಚನ ಗಾಯನ ಮಾಡಲು ಮತ್ತು ಅದರ ವ್ಯಾಖ್ಯಾನ ಮಾಡಲು ಅವಕಾಶ ಮಾಡಿಕೊಟ್ಟ ಜ್ಞಾನಧ್ವನಿ 90.8 FM ಕೇಳುಗರಿಗೆಲ್ಲ ನಮ್ಮ ವಂದನೆಗಳು. ವಚನ ಗಾಯನವನ್ನು ನಡೆಸಿಕೊಟ್ಟವರು ನೀಲಗಂಗಾ ಮಹಿಳಾ ಬಳಗದ ಅಧ್ಯಕ್ಷರಾದ ಗೀತಾ ರಾಜಶೇಖರ್ ಮತ್ತು ಸದಸ್ಯರುಗಳಾದ ಲಲಿತಾ ಮಂಜುನಾಥ್, ರಾಜೇಶ್ವರಿ ಪುಟ್ಪಾದಪ್ಪ, ಶಾರದಾ ನಾಗರಾಜ್, ಪುಷ್ಪಾ ಮಹಾದೇವಸ್ವಾಮಿ, ಮಂಜುಳಾ ಆರಾಧ್ಯ, ಪೂರ್ಣಿಮಾ ನಾಗೇಂದ್ರ. ವಚನ ವ್ಯಾಖ್ಯಾನವನ್ನು ನಡೆಸಿಕೊಟ್ಟವರು ಪೂರ್ಣಿಮಾ ನಾಗೇಂದ್ರ. ಧನ್ಯವಾದಗಳು.